ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಇನ್ನು ಎಸ್ಐಆರ್ ಪ್ರಕ್ರಿಯೆ ಬಳಿಕ ಲಕ್ಷಾಂತರ ಮಂದಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ದೋಷಪೂರಿತ ಹಿನ್ನೆಲೆ ನೋಟಿಸ್ ನೀಡಲು ಪ್ಲಾನ್ ಮಾಡಲಾಗಿದೆ. 43,800 ಜನರಿಗೆ ನೋಟಿಸ್ ಅನ್ನು ನೀಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಎಸ್ಐಆರ್ನಲ್ಲಿ ದೋಷಪೂರಿತ ಮಾಹಿತಿ ಹಿನ್ನೆಲೆ ನೋಟಿಸ್ ನೀಡಲಾಗಿರುವಂಥದ್ದು. ಇನ್ನು ಆಗಸ್ಟ್ 22ರಿಂದ 24ರವರೆಗೆ ಕರಡು ಮತದಾರರ ಪಟ್ಟಿ ಸಲ್ಲಿಕೆ ಆಗ್ತಾ ಇರುವಂಥದ್ದು. ಇನ್ನು ಈ ಅವಧಿಯಲ್ಲೇ ಅಷ್ಟೋ ಲಕ್ಷ ಜನರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇರುವಂಥದ್ದು. BLOಗಳು ಮತದಾರರಿಗೆ ಖುದ್ದು ನೋಟಿಸ್ ನೀಡಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ನೋಟಿಸ್ ಜೊತೆ ಆ್ಯಪ್ನಲ್ಲಿ ಫೋಟೋ ಅಪ್ಲೋಡ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಈಗ ಮುಕ್ತಾಯವಾಗಿರುವಂಥದ್ದು. ಎಸ್ಐಆರ್ ಪ್ರಕ್ರಿಯೆ ಬಳಿಕ ಲಕ್ಷಾಂತರ ಮಂದಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡುವ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ದೋಷಪೂರಿತ ಹಿನ್ನೆಲೆ ನೋಟಿಸ್ ನೀಡಲು ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರ. ಹಾಗಾಗಿ ಒಟ್ಟಾರೆ ಲಕ್ಷಾಂತರ ಜನರಿಗೆ ನೋಟಿಸ್ ನೀಡಲು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಎಸ್ಐಆರ್ನಲ್ಲಿ ದೋಷಪೂರಿತ ಮಾಹಿತಿ ಹಿನ್ನೆಲೆ ನೋಟಿಸ್ ನೀಡುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಈಗ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಳಿಕ ಲಕ್ಷಾಂತರ ಮಂದಿಗೆ ನೋಟಿಸ್ ನೀಡುವಂತಹ ಒಂದು ಡೀಟೇಲ್ಸ್ ಇಲ್ಲಿರುವಂಥದ್ದು. ಆಗಸ್ಟ್ 22ರಿಂದ 24ರವರೆಗೆ ಕರಡು ಮತದಾರರಿಗೆ ಪಟ್ಟಿ ಸಲ್ಲಿಕೆ ಮಾಡುವಂತಹ ವಿಚಾರ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈ ಅವಧಿಯಲ್ಲೇ ಲಕ್ಷಾಂತರ ಜನರಿಗೆ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇದೆ. ಇನ್ನು BLOಗಳು ಮತದಾರರಿಗೆ ಖುದ್ದು ನೋಟಿಸ್ ನೀಡಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ನೋಟಿಸ್ ಜೊತೆ ಒಂದು ಆ್ಯಪ್ನಲ್ಲಿ ಫೋಟೋ ಅಪ್ಲೋಡ್ ಮಾಡುವಂತಹ ಒಂದು ವಿಚಾರ ಕೂಡ ಸಾಧ್ಯತೆ ಇರುವಂಥದ್ದು. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಮುಕ್ತಾಯಗೊಂಡಿರುವಂಥದ್ದು. ಎಸ್ಐಆರ್ ಪ್ರಕ್ರಿಯೆ ಬಳಿಕ ಲಕ್ಷಾಂತರ ಮಂದಿಗೆ ಈಗಾಗಲೇ ನೋಟಿಸ್ ಅನ್ನು ನೀಡುವ ದೋಷಪೂರಿತ ಹಿನ್ನೆಲೆ ನೋಟಿಸ್ ನೀಡಲು ಪ್ಲಾನ್ ಮಾಡ್ತಾ ಇರುವಂಥದ್ದು. ಇನ್ನು ಆಗಸ್ಟ್ 22ರಿಂದ 24ರವರೆಗೆ ಕರಡು ಮತದಾರರ ಪಟ್ಟಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಈ ಅವಧಿಯಲ್ಲೇ 43,800 ಜನರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ.